ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಯಾರು ಬೇಕಾದರೂ ಯಾವ ದಿನನಾದರೂ ಮಾಡ್ಕೊಳ್ಬಹುದು. ಅತ್ಯದ್ಭುತವಾಗಿರುತ್ತೆ. ದುಡ್ಡು ಕಾಸನ್ನು ನಮ್ಮ ಕಡೆ ಸೆಳೆಯುವಂಥ, ಅಟ್ರ್ಯಾಕ್ಟ್ ಮಾಡುವಂಥ, ಧನಾಕರ್ಷಣೆ ಆಗುವಂಥ ಒಂದು ಪರಿಹಾರ ಅಂತ ಹೇಳಬಹುದು. ಯಾಕಂದರೆ ಕೆಲವೊಂದು ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಎಲ್ಲ ಪರಿಹಾರಗಳು ಕೂಡ ಎಲ್ರಿಗೂ ಸೂಕ್ತವಾಗಿರೋದಿಲ್ಲ. ಕೆಲವೊಂದು ಪರಿಹಾರಗಳು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ನಮ್ಗೆ ವರ್ಕ್ ಆಗೋದಿಲ್ಲ. ಆದರೆ ಈ ರೀತಿ ಮಾಡುವಂಥದ್ದು 10 ರೂಪಾಯಿಯಿಂದ ಮಾಡಿಕೊಳ್ಳುವ ಪರಿಹಾರ. ಯಾಕಂದರೆ ಇದು ಮಾತ್ರ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ದುಡ್ಡು ಕಾಸಿಗೆ ನಾವು ಕೊರತೆ ಬರ್ತಾ ಇದೆ. ನಮಗೆ ಪ್ರತಿ ಸಾರಿನೂ ಸಾಲ ಮಾಡ್ಕೊಳ್ತಾ ಇದ್ದೀವಿ, ಸಾಲವನ್ನು ತೀರಿಸೋದಕ್ಕಾಗ್ತಾಯಿಲ್ಲ, ಅಥವಾ ಸಾಲ ನಾವು ಕೇಳಿದ್ರೂ ಕೂಡ ನಮಗೆ ಯಾರೂ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ನಮಗೆ ಒಂದು ಬೇಜಾರಿರುತ್ತೆ. ಯಾವಾಗಲೂ ಪರ್ಸಲ್ಲಿ ಒಂದೇ ₹1 ಕೂಡ ಇರೋದಿಲ್ಲ. ತಿಂಗಳು ಪೂರ್ತಿ ದುಡಿತಾ ಇರ್ತೀವಿ, ಜೇಬು ಖಾಲಿ ಇರುತ್ತೆ, ಪರ್ಸಲ್ಲೂ ಕೂಡ ಇರೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇರೋದಿಲ್ಲ. ಏನಪ್ಪ ನಮ್ಮ ಜೀವನ ಅಂತ ಕೆಲವೊಂದು ಸಾರಿ ನಮ್ಗೆ ಅನ್ನಿಸ್ತಾ ಇರುತ್ತೆ. ಪ್ರತಿ ಸಾರಿನೂ ನಮ್ಮ ಹತ್ರ ದುಡ್ಡು ನಿಲ್ಲುವಂತೆ, ಆದಾಯ ಜಾಸ್ತಿ ಮಾಡುವಂಥ, ಮನೆಯಲ್ಲಿ ಬಹಳ ಚೆನ್ನಾಗಿ ಸುಧಾರಣೆ ಕಾಣುವಂಥ ಪರಿಹಾರ ಇದೆ ಸ್ನೇಹಿತರೆ. ನಮಗೆ ರಹಸ್ಯ ಪರಿಹಾರಗಳಲ್ಲೂ ಕೂಡ ಈ ರೀತಿಯ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿರುವಂಥದ್ದು. ಏಕೆಂದರೆ ಸಂಖ್ಯೆಗಳು ಅನ್ನುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ನಮ್ಮ ಜಾತಕನೇ ಬದಲಾಗುವಂತೆ ಮಾಡುತ್ತೆ. ಹೌದು, ನಾವು ಮಾಡುವಂಥ ಪ್ರಯತ್ನದ ಜೊತೆ ನಾವು ಪ್ರತಿನಿತ್ಯ ನಮ್ಮ ಆದಾಯಕ್ಕೋಸ್ಕರ ನಾವು ಏನೋ ಒಂದು ಕೆಲಸ ಅಂತ ಮಾಡ್ತಾ ಇರ್ತೀವಿ. ಆ ಕೆಲಸದಲ್ಲಿ ಉತ್ತಮವಾದಂಥ ಒಂದು ಪ್ರಮೋಷನ್ ಬೇಕು, ನಮಗೆ ಆದಂಥ ಒಂದು ಐಡೆಂಟಿಟಿ ಬೇಕು ಅಂತ ಬಯಸುವಂಥವರು ಮನೆಯಲ್ಲಿ ನಮಗೆ ಸಮಾಜದಲ್ಲೂ ಮನೆಯಲ್ಲೂ ಗೌರವ ಘನತೆ ಕಾಪಾಡಿಕೊಳ್ಬೇಕು. ಈಗ ಎಲ್ರಿಗೂ ಅಷ್ಟೇ ದುಡ್ಡು ಯಾರ ಹತ್ರ ಇರುತ್ತೆ, ಶ್ರೀಮಂತಿಕೆ ಯಾರ ಹತ್ರ ಇರುತ್ತೋ ಅವರನ್ನು ಎಲ್ಲರೂ ಕೂಡ ಕನ್ಸಿಡರ್ ಮಾಡುವಂಥದ್ದು. ಆದರೆ ಒಳ್ಳೆಯದಕ್ಕೂ ಕೂಡ ಬೆಲೆ ಇದ್ದೇ ಇರುತ್ತೆ ಸ್ನೇಹಿತರೆ. ನಾವು ಒಳ್ಳೆತನದಿಂದ ಮಾಡುವಂಥ ಪ್ರಯತ್ನಗಳು ಏನಿದೆ ನೋಡಿ, ಅದು 100ಕ್ಕೆ 100ರಷ್ಟು ಫಲವನ್ನು ಕೊಡುವಂಥದ್ದು. ಸಾಕಷ್ಟು ಜನಕ್ಕೆ ಈಗಿನ ಒಂದು ಸಮಸ್ಯೆ, ತುಂಬ ಪ್ರಾಧಾನ್ಯವಾದಂಥ ಒಂದು ಕೊರತೆ ಅನ್ನೋದು ಇದೆ ಅಂತ ಹೇಳಿದ್ರೆ ಅದು ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದು. ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿತಾ ಇರ್ತೀವಿ, ಆ ಒಂದು ದಿನಕ್ಕೋಸ್ಕರ ಕಾಯ್ತೀವಿ. ಆ ಒಂದು ದಿನ ಯಾವುದು ಅಂದರೆ ಸ್ಯಾಲ್ರಿ ಬರುವಂಥ ದಿನ. ಅದನ್ನು ಕಮಿಟ್ಮೆಂಟ್ಗಳಿಗೆ ಆಗಾಗಲೇ ಲಿಸ್ಟನ್ನು ಮಾಡ್ಕೊಂಡು ಬಿಟ್ಟಿರ್ತೀವಿ, ಇದಕ್ಕಿಷ್ಟು ಅಂತ. ಆಗ ಅದೊಂದು ಪ್ಲ್ಯಾನ್ ಅಂತಲೇ ಹೇಳ್ಬಹುದು. ಅದು ಮಾಡ್ಕೊಳ್ಳೋದು ಒಂದು ರೀತಿನಲ್ಲಿ ಒಳ್ಳೆಯದು ಅನಿಸುತ್ತೆ. ಇನ್ನೊಂದು ರೀತಿಯಲ್ಲಿ ನಾವು ಫಸ್ಟೇ ಆ ದುಡ್ಡನ್ನು ಇದಕ್ಕೆ ಅಂತ ಅಂದ್ಬಿಟ್ಟೆ ಬರೋದಕ್ಕೆ ಮುಂಚೆನೇ ನಾವು ಏನಾದರೂ ಆ ಥರ ಪ್ಲ್ಯಾನ್ ಮಾಡಿಟ್ಕೊಂಡ್ರೆ ನಮಗೆ ಬಂದಿರುವಂಥದ್ದು ಕೂಡ ನಮ್ಮ ಹತ್ರ ಉಳಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನಷ್ಟು ಜಾಸ್ತಿ ಖರ್ಚುಗಳು ಅಂತ ಬಂದು ಬೀಳುತ್ತೆ ಸ್ನೇಹಿತರೆ. ಅದಕ್ಕೆ ನೀವು ಇದನ್ನೆಲ್ಲವೂ ಕೂಡ ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದಕ್ಕೆ, ನಮಗೆ ದುಡಿತಾ ಇದ್ದೀವಿ, ಕಷ್ಟಪಟ್ಟು ದುಡಿತಾ ಇದ್ದೀವಿ, ಒಂದು 4 ಕಾಸಾದರೂ ಸೇವಿಂಗ್ ಮಾಡೋಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಸೆ ಅನ್ನೋದು ಇರುತ್ತೆ. ಅವರವರ ಒಂದು ಅನುಗುಣವಾಗಿ, ಅಂದರೆ ಅವರ ಜೀವನ ಶೈಲಿ ಹಾಗೂ ಅವರ ಆದಾಯಕ್ಕನುಗುಣವಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರುತ್ತೆ. ನೀವು ಒಂದು ನೋಟನ್ನು ತಗೊಳ್ಳಿ, ನಿಮ್ಮ ಮನೆಯ ಒಳಗಡೆನೇ ಈ ಪರಿಹಾರನ ತುಂಬ ಸುಲಭವಾಗಿ, ತುಂಬ ಸಿಂಪಲ್ಲಾಗಿರುತ್ತೆ, ಮಾಡ್ಕೊಳ್ಬಹುದು. 10 ರೂಪಾಯಿ ನೋಟನ್ನು ತಗೊಂಡಿದ್ದೆ ನಮ್ಮ ಮನೆಯ ಉತ್ತರದ ಡೈರೆಕ್ಷನ್ನಲ್ಲಿ, ಉತ್ತರದ ಕಡೆ ಇರುತ್ತಲ್ವ, ಆ ಕಡೆಯಲ್ಲಿ ನೀವು ಇದನ್ನು ಅಂಟಿಸಿ ಇಟ್ಕೊಳ್ಬೇಕು. ಪ್ರತಿ ಸಾರಿ ಇದರಲ್ಲಿ ಒಂದು ಶಕ್ತಿದಾಯಕವಾದ ಸಂಖ್ಯೆಯನ್ನು ತಿಳಿಸ್ತೀನಿ. ಆ ಸಂಖ್ಯೆಯನ್ನು ನಾವು ನೋಡ್ತಾ ಪ್ರತಿನಿತ್ಯ ನಾವು ಅದನ್ನು ನೋಡಿ ಹೇಳ್ಕೊಳ್ಳೋದ್ರಿಂದ ಧನಾಕರ್ಷಣೆ ಆಗುತ್ತೆ. ಸುಮ್ಮನೆ ನಾವು ಕೂತ್ಕೊಂಡಿದ್ರೆ ಧನಾಕರ್ಷಣೆ ಆಗೋದಿಲ್ಲ. ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಇನ್ನಷ್ಟು ಆಪರ್ಚುನಿಟಿ ಅನ್ನುವಂಥದ್ದು ಸ್ನೇಹಿತರೆ ಯಾರಿಗೇ ಆಗಿರಬಹುದು,
ಅದೃಷ್ಟ ಅನ್ನೋದು ಸುಮ್ಮನೆ ಬರೋದಿಲ್ಲ. ನಾವು ಹಾರ್ಡ್ ವರ್ಕ್ ಮಾಡಬೇಕು, ಅದರ ಜೊತೆ ಅದೃಷ್ಟ ಅನ್ನೋದನ್ನು ಕಂಡುಕೊಳ್ಬೇಕು. ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ. ಇದು ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥದ್ದಾಗಿರೋದ್ರಿಂದ ನೀವು ಸಾಧ್ಯವಾದಷ್ಟು ಇದನ್ನು ಬೆಳಗ್ಗೆ ಅಥವಾ ಸಂಜೆ ಮಾಡಿಕೊಂಡ್ರೂ ಕೂಡ ಉತ್ತಮವಾಗಿರುತ್ತೆ. ಇಲ್ಲಾಂದರೆ ನಿಮ್ಮ ಸಮಯಕ್ಕನುಗುಣವಾಗಿ ಒಂದು ಚೆನ್ನಾಗಿರುವಂಥ ಸಮಯವನ್ನು ನೀವೇ ನಿಗದಿ ಮಾಡಿಕೊಂಡಿದ್ದೆ ಮಾಡಿಕೊಳ್ಳಿ. ಇಲ್ಲಾಂದರೆ ಬೆಳಗ್ಗೆ ಅಥವಾ ಸಂಜೆ ಮಾಡಿಕೊಳ್ಬಹುದು. ಈ ಸಂಖ್ಯೆಯನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನಾನು ರೆಡ್ ಕಲ್ಲರಲ್ಲಿ ತೋರಿಸಿದ್ದೀನಿ, ಅಂದರೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ. ನೀವು ಗ್ರೀನ್ ಪೆನ್ನಲ್ಲಿ ತಗೊಳ್ಬಹುದು. A1588 ಇದನ್ನು ನೀವು ಕ್ಯಾಪಿಟಲ್ ಲೆಟರಲ್ಲೇ ಬರ್ಕೊಳ್ಳಿ. ಅಂದರೆ ಆ ಗ್ರೀನ್ ಪೆನ್ನಲ್ಲಿ ಬರೆಯೋದು ತುಂಬ ಉತ್ತಮವಾಗಿರುತ್ತೆ. ಗ್ರೀನ್ ಅನ್ನುವಂಥದ್ದು ದುಡ್ಡನ್ನು ನಮ್ಮ ಕಡೆ ಹೇಳ್ಕೊಂಡು ಬರುವಂಥದ್ದು, ಆಕರ್ಷಿಸುವಂಥದ್ದು ಸ್ನೇಹಿತರೆ. ಆ ಥರ ಬರೆದುಬಿಟ್ಟು ಅದನ್ನು ನಿಮ್ಮ ಮನೆಯ ಗೋಡೆಯ ಮೇಲೆ, ಅಂದರೆ ಮನೆ ಒಳಗಡೆನೆ ಅಂಟಿಸ್ಕೊಳ್ಳಿ, ಆಚೆ ಬೇಕಾಗಿಲ್ಲ. ಪ್ರತಿ ಸಾರಿ ನಾವು ಕೆಲಸಕ್ಕೆ ಹೋಗುವಾಗ ಬರುವಾಗ ಮನೆಯಲ್ಲಿರುವಾಗ ಇದನ್ನು ನೋಡ್ತಾ ಇದ್ದಾಗ ತುಂಬ ದೊಡ್ಡ ಬದಲಾವಣೆ ಅನ್ನೋದು ನಮ್ಮ ಮನೆಯಲ್ಲಿ ಇದು ಸ್ಟಾರ್ಟ್ ಮಾಡುತ್ತೆ, ಪ್ರಾರಂಭಿಸುತ್ತೆ. ನೀವೇ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ. ಇದನ್ನು ಯಾವತ್ತೂ ತೆಗೆಯೋಂಗಿಲ್ಲ. ನೀವು ಎಷ್ಟು ದಿನನಾದರೂ ಇಟ್ಕೊಳ್ಬಹುದು. ಯಾಕಂದರೆ ನಮಗೆ ಪ್ರತಿ ಸಾರಿ ಕೂಡ ಒಳ್ಳೆಯದಾಗ್ತಾ ಇದೆ ಅನ್ನುವಾಗ ಇದನ್ನು ಇಟ್ಕೊಂಡು ನಂಬಿಕೆಯಿಂದ ಮಾಡಿದಂಥ ಯಾವುದೇ ಪರಿಹಾರ ಆಗಿರಬಹುದು ಸೂಪರಾಗಿ ರಿಸಲ್ಟನ್ನು ಕೊಡುತ್ತೆ. ಅಕಸ್ಮಾತ್ ಮನೆಯಲ್ಲಿ ನಾವು ಇದನ್ನು ಇಟ್ಕೊಳ್ಳೋದಕ್ಕೆ ಗೋಡೆ ಮೇಲೆ ಅಂಟಿಸೋದಕ್ಕಾಗೋದಿಲ್ಲ ಅನ್ನುವಂಥವರಾದರೆ ಈ ಥರ ಬರೆದುಬಿಟ್ಟು ನಿಮ್ಮ ವಾಲೆಟಲ್ಲೂ ಕೂಡ ಇದನ್ನು ಇಟ್ಕೊಳ್ಬಹುದು. ಸಾಧ್ಯವಾದರೆ ಫ್ರೀ ಆದಾಗೆಲ್ಲ ಅದನ್ನು ತೆಗೆದು ನೀವು ಆ ಸಂಖ್ಯೆ, ಆ ನಂಬರನ್ನು ಹೇಳ್ಕೊಳ್ತಾ ನೀವು ಒಂದು ಸಂಕಲ್ಪ ಮಾಡಿಕೊಳ್ಳಿ. ನೋಡಿ ಎಷ್ಟೊಂದು ಬದಲಾವಣೆಗಳು ನಿಮಗೇ ಗೊತ್ತಿಲ್ಲದೇ ಆಶ್ಚರ್ಯ ಪಡುವಷ್ಟು ಚೇಂಜಸ್ ಆಗುತ್ತೆ ಸ್ನೇಹಿತರೆ. ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.